ಓಂ ನಮಃ ಶಿವಾಯ. 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 ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಕ್ತ, ನಿನ್ನ ಹಣೆಯ ಮೇಲೆ ವಿಭೂತಿ ಏಕೆ ಇಲ್ಲ? ಯಾಕ್ರಿ ವಿಭೂತಿ ಯಾಕೆ ಹಚ್ಕೋಬೇಕು? ಎಲ್ಲರೂ 3 ಬಟ್ಟೆ ಯಾಕೆ ಹಚ್ಕೋತಾರ ವಿಭೂತಿ? ವಿಭೂತಿ ಏಕೆ ಹಚ್ಕೋಬೇಕಪ್ಪ ಅಂದ್ರ ಸತ್ ಚಿತ್ತ ಆನಂದ ಇಷ್ಟ ಪ್ರಾಣ ಭಾವ ಗುರು ಲಿಂಗ ಜಂಗಮ ಸೃಷ್ಟಿ ಸ್ಥಿತ ಲಯ ಅಕಾರ ಊಕಾರ ಮಕಾರ ಈ ಸ್ವರೂಪವೇ ವಿಭೂತಿ. ವಿಭೂತಿಗೆ ಜಾತಿ ಧರ್ಮದ ಭೇದವಿಲ್ಲ. ಇದನ್ನು ಯಾರು ಬೇಕಾದರೂ ಧರಿಸಬಹುದು. ಹೌದ್ರಿ ಮುತ್ತಾರ, ಈಗ ಗೊತ್ತಿದ್ದಿಲ್ಲ ನೋಡ್ರಿ, ಎಳ್ಳಾಟ ಗೊತ್ತಿದ್ದಿಲ್ಲ ನನಗೆ ವಿಭೂತಿ ಬಗ್ಗೆ. ಇಷ್ಟೆಲ್ಲ ಐತೆ ಅನ್ನೋದು ನನಗೆ ಅಷ್ಟ ಗೊತ್ತಿದ್ದಿಲ್ಲ ಬಿಡ್ರಿ. ಏನ್ ಸುಮ್ಮ ಹಚ್ಕೋತಾರ ಹೆಂಗ್ ಇದು ಮಾಡ್ತಾರ ಅನ್ಕೊಂಡಿದ್ದೆ. ವಿಭೂತಿ ಅನ್ನೋದು ಸಾಮಾನ್ಯ ಅಲ್ಲ. ಹಾ ರೀ, ತಗೋ ನೀನು ಹಚ್ಕೋ. ತೊಂಬರಿ ಮುತ್ತಾರ, ಹಚ್ಕೊಳ್ಳೋಣ್ರಿ ಮುತ್ತಾರ. ವಿಭೂತಿ ಹಚ್ಕೊಳ್ಳೋದ್ರಿಂದ ಒಂದೊಂದ್ ಸರ್ತಿ ನಿನ್ನ ಕೆಟ್ಟ ಹಣೆ ಬರನು ಒಳ್ಳೆಯದಾಗಿ ಬದಲಾಗುತ್ತ. ಹಣೆ ಮೇಲೆ ವಿಭೂತಿ ಇರ್ಬೇಕು ಪ್ರತಿದಿನ. ಇಲ್ರಿ, ಅದಕ್ಕ ತತ್ವಜ್ಞಾನಿಗಳು ಹಚ್ಚಂಗ್ ಕಾಣ್ತಾರಿ. ಎಲ್ಲಾರು ಹಚ್ಕೋತಾರ. ಇಲ್ಲ ನಮ್ಗೆ ಏನ್ ಗೊತ್ತಾಗ್ಬೇಕು. ಇವಾಗಿನ ಜನರು ನೀವೆಲ್ಲಾರು ಮರ್ಯಾಕತ್ತೀರಿ ಇದನ್ನ. ಮರಿಬಾರ್ದು. ಆಯ್ತ್ರಿ ಮಿತ್ರ, ಹಚ್ಕೊಳ್ಳೋಣ್ರಿ ಮಿತ್ತಾರ. ಇನ್ ಮ್ಯಾಲ ಇತರ ಶುದ್ಧ ಆಗೋಣತ್ರಿ. ಹಣೆ ಬರ ಚೇಂಜ್ ಆಲ್ರಿ ಮಿತ್ತಾರ. ಇನ್ ಮ್ಯಾಲ ಇತರ ಇಡ್ರಿ. ಯಾಕಪ್ಪ, ಏನಾದ್ರು ಸಮಸ್ಯೆ ಇತ್ತಾ ಈ ಕಡೆ ಬಂದಿ? ಏನ್ ಮಾಡಿದ್ರು ಮಿತ್ರ, ಜೀವನಕ್ಕೆ ಸುಖಾನೇ ಇಲ್ಲ, ನೆಮ್ಮದಿನೇ ಇಲ್ಲ. ಒಟ್ಟ ಜೀವನ ಸಾಕಾಗ್ಬಿಟ್ಟೈತಿ. ಒಟ್ಟ ಏನು ಅದು ಏನ್ ಹೇಳ್ಬೇಕಪ್ಪ ಅಂದ್ರ ಅದು ಎಲ್ಲಾ ದಾರಿ ಮುಚ್ಚಾವಂತಾರಲ್ರಿ, ಹಂಗಾಗ್ಬಿಟ್ಟದ. ಚಿಂಟಿ ಬೆನ್ ಹತ್ತಿ ಕಡ ಆತೈತಿ. ಸಂತೋಷವಾಗಿ ಇರ್ಬೇಕು ನಾವು. ಏನಾದ್ರೂ ಒಟ್ಟು ಗೊತ್ತಿಲ್ಲ, ಒಟ್ಟು ಸಂತೋಷವಾಗಿರ್ಬೇಕು. ಅದ್ರ ಸಂಬಂಧ ನಿಮ್ಮ ಅಂತೇಳಿ ಬಂದೀನಿ. ಹೆಂಗಿರ್ಬೇಕು ಸಂತೋಷ ಅನ್ನೋದು ನೀವು ಹೇಳಿ ಕೊಡ್ಬೇಕು. ಸಾಕಾಗ್ಬಿಡೋದು ನನಗಂತೂ. ನೋಡಪ್ಪ, ಅಳು ಗಂಡಸಿರಬಾರ್ದು, ನಗು ಹೆಂಗಸಿರಬಾರ್ದು. ಹೆಂಗಿರ್ಬೇಕಪ್ಪ ಅಂದ್ರ ನೀ ವೈರಿಗಳ ಮುಂದೆ ಗತ್ತಿನಿಂದಿರಬೇಕು, ಹೆದರಿಸುವವರ ಮುಂದೆ ಖಡ್ಗದಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು. ಹೀಗಿದ್ರ ನೀ ಯಾವಾಗ್ಲೂ ಸಂತೋಷವಾಗಿರ್ತಿ. ನೋಡಪ್ಪ ಗುರುಗಳ, ನಿಮ್ಮ ಮಾತಿನ ಅರ್ಥನೇ ನನಗೆ ಏನೂ ಗೊತ್ತಾಗೋಲಾಗೈತಿ. ಸ್ವಲ್ಪ ಬಿಡಿಸಿ ಹೇಳ್ರಲ್ಲ ನನಗ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀನು ನನ್ನ ಜೊತೆ ವಿಹಾರಕ್ಕೆ ಬಾ, ನನಗೆಲ್ಲ ಸರಿಯಾಗಿ ಪರಿಪೂರ್ಣವಾಗಿ ತಿಳಿಯುವಂತೆ ಹೇಳ್ತೀನಿ. ನೋಡ್ರಿ ಗುರುಗಳು, ಹಂಗಂದ್ರೆ ಹೋಗೇ ಬಿಡೋಣ. ಮತ್ತೆ ಯಾಕೆ ನನಗೆ ಮೊದಲು ತಿಳಿಬೇಕಾಗೈತ್ರಿ ನೀವು ಹೇಳಿದ್ದು. ನಡಿಯಪ್ಪ ಹೋಗೋಣ. ನೋಡ್ರಿ ಗುರು, ಹೋಗ್ಬಿಡ್ರಿ. ನೋಡ್ರಿ ಇನ್ನೊಂದ್ ಮಾತಪ್ಪ, ಹೇಳ್ರಿ ಗುರು. ಕುಡಿಯಾಕ ನೀರ್ ಖಾಲಿ ಆಗ್ಯಾವು. ಆ ಕೊಡ ತಗೊಂಡ್ ಸ್ವಲ್ಪ ಬರ್ಬೇಕಾದ್ರೆ ತುಂಬ್ಕೊಂಡ್ ಬರೋಣ. ಆತಡ್ರಿ ಗುರುಗಳು, ತಗೊಂಡ್ ಬರೋಣ ಅಲ್ರಿ. ಬಾ ನೋಡ್ರಿ ಗುರುಗಳು.
ನೀವು ಮರ ಎಷ್ಟು ವಜ್ಜೆ ಐತಿದು ಕೊಡ ಏನ ಅಷ್ಟು ದೂರ ಹೋಗ್ಬೇಕಲ್ಲ. ಆಗೋಲ್ಲದಪ್ಪ ಈಗ ಕೈ ನುಸಾತ ನೋಡ್ನು. ಏನಪ್ಪ ವಜ್ಜೆ ಆಕತ್ತಪ್ಪ ನೋಡಿದು. ಗುರುಗಳಿಗೆ ಹೇಳಿ ಹೇಳ್ತೀನಿ. ಗುರುಗಳ ಏನಾಯ್ತಪ್ಪ? ಗುರುಗಳ ಕೈ ಬಾಳ ನುಸಾತಾವ್ರಿ, ಹೊತ್ಕೊಂಡ್ ಹೋಗೋದ್ ಆಗೋದಿಲ್ರಿ. ಇನ್ನೇನ್ ಇದನ್ನ ಬಾಳ ನುಸಾತಾವ್ರಿ ಕೈ. ಹಂಗಾರ ಕೆಳಗಿಡುವುದನ್ನ ಆತ್ರಿ ಗುರುಗಳ. ಕೈ ಬಾಳ ನುಸಿದ್ವು ಅಲ್ರಿ ಗುರುಗಳ, ವಜ್ಜೆ ಬಾಳ ಅದ್ರಿ ಕೊಡಾರಿ. ಆ ಕೊಡ ಕೆಳಗಿಳಿಸಿಂದ ಈಗ ಹೆಂಗ ಅನ್ಸಾಗ್ತದಪ್ಪ ನಿನಗ? ಈಗ ಸ್ವಲ್ಪ ಮನ್ಸಿಗೆ ಸಮಾಧಾನ ಅನಸ್ತ ನೋಡ್ರಿ. ಇವ್ ತುಂಬಿದ ಕೊಡ ಅಲ್ರಿ, ವಜ್ಜ್ ಬಾಳ ಇತ್ತು, ಮೈಕೈ ಎಲ್ಲಾ ಬಾಳ ಬ್ಯಾನೆ ಆಗದು. ಬರ್ರಿ ಕಾಲೆ ಕೊಡ ನಾನು ಸುಮ್ ಮಗಾರಿ ಹಂಗೆ ಹಿಡ್ಕೊಂಡ್ ಬಂದಿನ್ರಿ. ಇದು ತುಂಬಿದ ಕೊಡ ವಜ್ಜ್ ಆಗೋದಲ್ರಿ, ಬಾಳ ವಜ್ಜ ಆಯ್ತು ಬಿಡ್ರಿ ಕೊಡ. ಈಗ ಸ್ವಲ್ಪ ಏನ್ ಇಳಿವಿದ್ನಲ್ರಿ, ಸ್ವಲ್ಪ ಸಮಾಧಾನ ಆತ್ ನೋಡ್ರಿ ಗುರುಗಳ. ನೋಡಪ್ಪ, ಇದೇ ಜೀವನದ ಸಂತೋಷದ ಗುಟ್ಟು. ಇದೇ ರೀತಿ ನೀನು ನಿನ್ನ ಜೀವನದಲ್ಲಿ ಸಂತೋಷವಾಗಿ ಬದುಕಬಹುದು. ಏನ್ರಿ ಗುರುಗಳ, ನೀವು ಏನ್ ಹಿಂಗ್ ತಿಳಿಲಾರಿ ಮಾತಾಡಿದ್ರೆ ನನಗೇನು ಗೊತ್ತಾಗಲ್ರಿ. ಸ್ವಲ್ಪ ತಿಳಿಯಂಗ್ ಹೇಳ್ರಲ್ಲ ಒಂದಿಟ್ಟು. ನೋಡಪ್ಪ, ನೀನು ಅಗಳೆ ಕಾಲೆ ಕೊಡ ತಗೊಂಡ್ಬರ್ಬೇಕಾದ್ರ ಬಾಳ ಹಗರಿತ್ತಂದಿ. ಈಗ ತುಂಬಿದ ಕೊಡ ತುಂಬ್ಕೊಂಡ್ಬರ್ಬೇಕಾದ್ರ ವಜ್ಜಾಗತ್ತದನ್ನಾಗತ್ತಿ. ನೋಡಪ್ಪ, ಹೇಳ್ರಿ. ನಿನ್ ಮನಸ್ಸು ಆ ಖಾಲಿ ಕೊಡ ಇದ್ದಂಗ. ಅದೇ ತರ ನೀನು ಖಾಲಿ ಕೊಡೋಗತ್ತೆ ನಿನ್ ಮನಸ್ಸನ್ನು ಖಾಲಿಯಾಗಿ ಇಟ್ಕೊಂಡೆ ತಿಳ್ಕೊ. ನಿನ್ ಮನಸ್ಸು ಸದಾ ಶಾಂತವಾಗಿರ್ತೈತಿ. ಅದೇ ಖಾಲಿ ಕೊಡದಾಗ ನಿನಗ್ ನೀರ್ ತುಂಬ್ಕೊಂಡ್ಬರ್ಬೇಕಾದ್ರೆ ಎಷ್ಟ್ ಭಾರ ಅನಸ್ತ ನೋಡು. ಅದೇ ತರ ನಿನ್ನ ಖಾಲಿ ಮನಸ್ನ್ಯಾಗ ಚಿಂತೆ ಎಂಬ ನೀರನ್ನ ತುಂಬಿದ್ರ ನಿನ್ ಮನಸ್ಸಿಗೂ ಅಷ್ಟೇ ಭಾರ ಆಗತ್ತ. ಆ ಖಾಲಿ ಕೊಡೋ ತರ ನಿನ್ ಮನಸ್ಸನ್ನು ಖಾಲಿ ಇಟ್ಕೊಂಡ್ರ ನೀ ಸದಾ ಖುಷಿಯಾಗಿರ್ತಿ. ಅದ್ರ ಚಿಂತೆ ಎಂಬ ನೀರನ್ನ ತುಂಬಿದ್ರ ನೀ ಸದಾ ದುಃಖದಲ್ಲಿ ಇರ್ತಿ. ಇಷ್ಟೇ ಅಪ್ಪ ಜೀವನದ ಸಂತೋಷದ ಗುಟ್ಟು. ಕರೇರಿ ಗುರುಗಳ, ಈಗ ನನಗ್ ಸರಿಯಾತ್ನಾಗ ಅರ್ಥ ಆಯ್ತು ನೋಡ್ರಿ. ಈ ದಿನ ಈ ಚಿಂತೆ ಮಾಡಿ ಸಾಕಾಗಿ ಹೋಗಿತ್ರಿ ನನಗ. ಈಗ ತಿಳಿಯಂಗ ಏನಾರು ಹೇಳಿದ್ರಲ್ರಿ, ಈಗ ಸ್ವಲ್ಪ ನನಗ ಮನ್ಷಿ ನೆಮ್ಮದಿ ಅನ್ನಂಗ ಆತ್ ನೋಡ್ರಿ. ಮಿತ್ರ, ಈ ಕಥೆಯ ಉದ್ದೇಶ ಏನು ಅಂದ್ರೆ, ಆ ವ್ಯಕ್ತಿಯಂತೆ ಚಿಂತೆಯಲ್ಲಿ ಮುಳುಗಿ ಜೀವನದಲ್ಲಿ ನೋವನ್ನು ಅನುಭವಿಸುತ್ತಾ ನಮ್ಮ ಸಂತೋಷವನ್ನೆಲ್ಲ ಕಳ್ಕೊತಾ ಇದ್ದೀವಿ. ಕೆಲವು ಜನರಿಗೆ ಹಣದ ಚಿಂತೆ, ಇನ್ನೂ ಕೆಲವು ಜನರಿಗೆ ಹಣವನ್ನು ಉಳಿಸಿಕೊಳ್ಳುವ ಚಿಂತೆ, ಇನ್ನೂ ಹಲವರಿಗೆ ಸಂಬಂಧಿಕರು ನೋಯಿಸಿದರು ಎನ್ನುವ ಚಿಂತೆ, ಕೆಲವು ಜನರಿಗೆ ಹೇಗೆ ಬದುಕುವುದು ಎಂಬ ಚಿಂತೆ. ಆದರೆ ಇನ್ನೂ ಹಲವು ಜನರಿಗೆ ಬದುಕೇ ಒಂದು ಚಿಂತೆಯಾಗಿದೆ. ಹೀಗೆ ಪ್ರತಿಯೊಬ್ಬರು ಚಿಂತೆಯಲ್ಲಿ ಮುಳುಗಿದ್ದೇವೆ. ಗೆಳೆಯರೇ, ಆಗೋದೆಲ್ಲ ಆಗಿ ಹೋಗಿದೆ. ಮುಂದೆ ಆಗೋದರ ಕಡೆ ಗಮನ ಹರಿಸಿ ಜೀವನದಲ್ಲಿ ನಾವಿರುವಷ್ಟು ದಿನ ಸಂತೋಷದಿಂದ, ಯಾರಿಗೂ ನೋವಾಗದಂತೆ, ಇನ್ನೊಬ್ಬರ ಹಂಗಿನಲ್ಲಿ ಬದುಕದೆ ನಮ್ಮ ಜೀವನದಲ್ಲಿ ನಾವು ಕೂಡ ಸ್ವಚ್ಛ ಮನಸ್ಸಿನಿಂದ ಕಷ್ಟಪಟ್ಟು ಶ್ರಮ ವಹಿಸಿ ತಾಳ್ಮೆಯಿಂದ ಜೀವನವನ್ನು ಸಾಗಿಸುವುದೇ ಸಾರ್ಥಕತೆ ಬದುಕು.